ರಂಗದಲ್ಲಿ ಯಾವ ರೀತಿಯಾಗಿರುವಂಥ ದುಡಿಮೆಯನ್ನು ಮಾಡಬೇಕು. ನಾವು ನೇರವಾಗಿ ಕಲಾವಿದ ಅಂತ ಆ ಕ್ಷಣದಲ್ಲಿ ಶಂಭುಗಡೆಯನ್ನು ನಾವು ಇವರಿಗೆ ಹೊರಿಸಬಾರದು. ಒಂದು ಮನೆಯಲ್ಲಿ ಇದ್ದುಕೊಂಡು ಗಾರಸ್ಥ್ಯವನ್ನು ನಡೆಸಿಕೊಂಡು ತೋಟಗೆದ್ದೆಗಳನ್ನೇ ಅದನ್ನು ಕೂಡ ಕೃಷಿಯನ್ನಾಗಿ ಇಟ್ಟುಕೊಂಡು ಇದನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವರು ಉತ್ತಮವಾಗಿರುವಂಥ ಕಲಾವಿದರು ಎನ್ನುವಂಥ ಭಾವನೆಯಿಂದ ಇವತ್ತು ಅವರಿಗೆ ಸನ್ಮಾನ ನೀಡುತ್ತಾ ಇದ್ದಾರೆ. ಇನ್ನಿಬ್ಬರು ಕೂಡ ಹಾಗೆ ಔಷಧ ಉಪಚಾರದ ಮೂಲಕವಾಗಿ ಆ ಮೃತ್ಯು ಸಂಕೇತವಾಗಿ ಬಂದಿರುವಂಥ ಸಂದರ್ಭದಲ್ಲಿ ಕೂಡ ಅದನ್ನು ಜಯಿಸುವಂಥ ಶಕ್ತಿಯನ್ನು ತುಂಬುವಂಥದ್ರಲ್ಲಿ ಉಳಿದಿರುವಂಥ ಎರಡು ನರಸಿಂಹ ಭಟ್ರು ಮತ್ತು ಇನ್ನೊಬ್ಬರು ಅವರು ಕೂಡ ಅತ್ಯಂತ ಸರಳ ಜೀವಿಕೆಯ ಮೂಲಕವಾಗಿ ನಮಗೆಲ್ಲವನ್ನು ಕೂಡ ಅಮೃತ ಸಂಜೀವನವನ್ನು ಕೊಟ್ಟಿರುವಂಥ ವ್ಯಕ್ತಿಗಳು. ಈ ರೀತಿಯಲ್ಲಿ ಇಬ್ಬರಿಗೂ ಕೂಡ ಅತ್ಯಂತ ಸ್ತುತ್ಯರ್ಹವಾಗಿರುವಂತಹ ಗೌರವ ಸಮ್ಮಾನ ಎನ್ನುವಂತಾಗಿ ನನ್ನ ಭಾಜನೆ. ಲೋಕದಲ್ಲಿ ಒಂದು ಮಾತು ಉಂಟು, ಯಾರು ಆ ಗೌರವಕ್ಕೆ ಭಾಜನರಾಗುವುದಿಲ್ಲವೋ ಅಂಥವರಿಗೆ ನಾವು ಗೌರವವನ್ನು ಕೊಟ್ಟರೆ ದುರ್ಭಿಕ್ಷಂ ಮರಣಂ ಭಯಂ ಅಂತ ಬರ್ತದೆ. ಆ ಕಾಲದಲ್ಲಿ ದುರ್ಭಿಕ್ಷ ಉಂಟಾಗುತ್ತದೆ, ಮರಣ ಅಕಾಲಿಕವಾಗಿರುವಂಥ ಮರಣ ಪ್ರಾಪ್ತವಾಗ್ತದೆ, ಆಮೇಲೆ ಭಯ ಎನ್ನುವಂತಹದ್ದು ಉತ್ಪನ್ನವಾಗ್ತದೆ ಅಂತ. ಆದರೆ ಇವರು ವಿಚಾರ ಮಾಡಿ ಒಳ್ಳೆಯದಾಗಿರುವಂತಹ ವ್ಯಕ್ತಿಗಳಿಗೆ ಅದನ್ನು ಆರಿಸಿ ಗೌರವವನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಸ್ತುತ್ಯಾರ್ಹವಾಗಿರುವಂತಹದ್ದು. ಹಾಗಾಗಿ ಈ ವೇದಿಕೆಯಲ್ಲಿ ಇದು ಎರಡೂ ವಿಷಯವೂ ಕೂಡ ಈ ಕಾಲದಲ್ಲಿ ಅತ್ಯಂತ ಹೇಳಲೇಬೇಕಾಗಿರುವಂತಹ ಒಳ್ಳೆಯದಾಗಿರುವಂತಹ ಸಂಪ್ರದಾಯ ಅಂತ ಹೇಳುತ್ತಾ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅಭಿಮಾನಿ ಬಳಗದವರ ಮೂಲಕವಾಗಿ ಇನ್ನೂ 16 ವರ್ಷಗಳ ಕಾಲ ಈ ಒಂದು ಸಂಘಟನೆ ಎನ್ನುವಂತಹದ್ದು ಮುಂದುವರೆದು ಹೋಗಲಿ. ನಾವು ಕೂಡ ಆಗಾಗ ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧಹಸ್ತರಾಗಿದ್ದೇವೆ.